ಯಾರು ನಮ್ಮನ್ನು ಕಳ್ಸಿದ್ದು ಹೇಳೋ ಹೇಳ್ತೀರಲ್ವೋ ಯಾರು ನಮ್ಮನ್ನು ಕಳ್ಸಿದ್ದು ಹೇಳಿ ಧರ್ಮಾಧಿಕಾರಿಗಳು ಕೊಲೆ ಆಗ್ಬಿಟ್ಟೈತೆ. ನೋಡ್ರಪ್ಪ ಶಿವಗಳೇ ನೋಡ್ರಪ್ಪ ನೋಡ್ರಿ, ದೇವ್ರಂತ ನಮ್ಮ ಧರ್ಮಾಧಿಕಾರಿಗಳನ್ನ ನ್ಯಾಯವಾಗಿ ಕೊಂದು ಬಿಟ್ಲು. ನಮ್ಮೂರಿಗೆ ಧರ್ಮಾಧಿಕಾರಿನೇ ತಂದೆ, ಈಕೆನೆ ತಾಯಿ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಅಂತ ಮಹಾನುಭಾವನ್ನ ಕೊಂದ್ಬಿಟ್ಲಲ್ಲ ಈಕೆ. ಇವಳೊಂದು ಹೆಣ್ಣ. ಗಂಡನ ಆಯಸ್ಗೋಸ್ಕರ ತಾವೇ ಸಾಯೋದಕ್ಕೆ ಸಿದ್ಧವಾಗಿರೋ ಇಂಥ ಭೂಮಿಲಿ ಗಂಡನ್ನೇ ಕೊಲೆ ಮಾಡುವಂತ ನಿನ್ನಂಥವ್ರು ಇದ್ದಾರೆ ಅಂತ ನನ್ಗೀಗ್ಲೇ ಗೊತ್ತಾಗಿದ್ದು ತಾಯಿ. ನೀನ್ ಕೊಲೆ ಮಾಡೋ ಅಂತ ತಪ್ಪು ಆ ಮಹಾತ್ಮ ಏನಮ್ಮ ಮಾಡಿದ್ರು? ತಪ್ಪು ಮಾಡಿದ ಅವರಲ್ಲಪ್ಪ, ಅವರಲ್ಲ, ಇವಳಿಗೂ ಅಲ್ಲಿ ನಿಂತಿದಾನಲ್ಲ ಆ ಪಾಪಿ, ಅವನಿಗೂ ಸಂಬಂಧ ಇತ್ತು. ಅದನ್ನು ಕೇಳಿದ್ದಕ್ಕೆ ಎಲ್ಲಿ ಇವರಿಬ್ರು ಬಣ್ಣ ಬಯಲಾಗುತ್ತೋ ಅಂತ ಹೆದರಿ ಅನ್ಯಾಯವಾಗಿ ನಮ್ಮ ದೇವ್ರನ್ನ ಕೊಂದುಬಿಟ್ಲಪ್ಪ ಈ ಪಾಪಿ, ಕೊಂದುಬಿಟ್ಲು. ಥೂ, ನಿನ್ ಬಾಳ್ಗಷ್ಟು ಬೆಂಕಿ ಹಾಕ. ನಿನ್ಗಷ್ಟೊಂದು ಬೆದೆ ಎತ್ತಿದ್ರೆ ಆ ನಮ್ಮಪ್ಪನ ಕೊಲೆ ಮಾಡೋ ಬದಲು ನೀನೆಲ್ಲಾದ್ರೂ ಹೋಗಿ ಮಾಡ್ಬೋದಾಗಿತ್ತಲ್ಲ. ಇಂಥ ಮಾನಗೆಟ್ಟ ಹೆಣ್ಣಿಗೆ ಎಂಥ ಶಿಕ್ಷೆ ಕೊಡ್ಬೇಕು ಅಂತ ನೀವೇ ತೀರ್ಮಾನ ಮಾಡಿ ಶಿವಗಳೇ. ಇಂಥವಳು ಊರಲ್ಲಿದ್ರೆ ನಮ್ಮ ಮನೆ ಹೆಣ್ಮಕ್ಳಿಗೂ ಬೆಲೆ ಬರಕಿಲ್ಲ. ಇವಳನ್ನ ಊರಿಂದ ಬಹಿಷ್ಕಾರ ಹಾಕ್ಬೇಕು. ಇವಳನ್ನ ತುಂಡ ಕತ್ತರಿಸಾಕಿದ್ರು ಪಾಪ ಬರಕಿಲ್ಲ. ಆಗಲೇ ನಮ್ ಧರ್ಮಾಧಿಕಾರಿಗಳ ಆತ್ಮಕ್ಕೆ ಶಾಂತಿ ಸಿಗೋದು. ಬರೀ ಕತ್ತರಿಸದೆ ಸಾಲದು, ಇವಳು ರಕ್ತ ಬಿದ್ದ ಜಾಗದಲ್ಲಿ ಒಂದ್ ಬೆಳೆದು ಬೆಳೆಯಲ್ಲ. ಇವಳನ್ನ ಜೀವ ಸಮಾಧಿ ಮಾಡ್ಬೇಕು. ನಮ್ಮೂರ ಇತಿಹಾಸದಲ್ಲಿ ಪೊಲೀಸ್ನವ್ರು ಬಂದಿದ್ದೇ ಇಲ್ಲ. ಆದ್ರೆ ಈ ಪಾಪಿಗೆ ಶಿಕ್ಷೆ ಕೊಡೋಕೋಸ್ಕರ ವಿಧಿ ಇಲ್ಲದೆ ಅವ್ರನ್ನ ಕರೆಸ್ಬೇಕಾಗಿ ಬಂತು. ಏನ್ರಪ್ಪ, ಏನಂತೀರಾ? ನಿಂತ್ಕೊಳ್ಳೆ. ಕಟ್ಕೊಂಡ್ ಗಂಡನ್ನೇ ಕೊಲೆ ಮಾಡಿದ್ಮೇಲೆ ಓಹೋ ಇಟ್ಕೊಂಡಿರೋನ್ಗ ತಾಳಿ ಯಾವ ಹೆಂಡತಿ ಬಳೆ ಶಬ್ದ ಕೇಳಿದ್ರೆ ಗಂಡನ್ ಮನ್ಸು ಸಂತೋಷ ಆಗುತ್ತೋ ಅದನ್ನೇ ಬೇರೊಬ್ಬನ ಬಲೆಗೆ ಹಾಕೊಳಕ್ಕೆ ನೀನ್ ಇದನ್ನ ಉಪಯೋಗಿಸ್ಕೊಂಡಿದ್ಯಲ್ಲ. ನಿನ್ನಂತವ್ರು ಯಾಕೆ ಬೇಕು ಈ ಬಳೆ? ಗಂಡನ ಆಯ್ಸ್ ಹೆಚ್ಚಲಿ ಅಂತ ಎಲ್ರೂ ಹಣೆಗೆ ದೊಡ್ಡದಾಗ್ ಕುಂಕುಮ ಇಡ್ತಾರೆ. ಗಂಡನೇ ತಿನ್ಕೊಂಡಿರೋ ನಿನ್ನಂತೊಳಗೆ ಯಾಕೆ ಬೇಕು ಈ ಕುಂಕುಮ? ವಿಶ್ವ
ಅಮ್ಮ, ನಿನ್ ಪ್ರೀತಿ ವಾತ್ಸಲ್ಯ ಸಿಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಿನ್ ಮೇಲೆ ಕೋಪ ಮಾಡ್ಕೊಂಡು ಇಷ್ಟೆಲ್ಲ. ಆದ್ರೆ ನೀನು ಗಂಡನ್ ಕಳ್ಕೊಂಡು, ಗೌರವನ್ ಕಳ್ಕೊಂಡು, ಕೊನೆಗೆ ಹೆತ್ತ ಮಗನ್ನು ದೂರ ಮಾಡ್ಕೊಂಡು ದಿನೇ ದಿನೇ ಕೊರಗ್ತಾ, ಆ ಕೊರಗಲ್ಲು ನನ್ ಭವಿಷ್ಯ ಕಟ್ತಾರೋ ನಿನ್ನಂತ ದೇವತೆನ ನನ್ ಕ್ಷಮಿಸ್ಬಿಡಮ್ಮ, ನನ್ ಕ್ಷಮಿಸ್ಬಿಡು ಅಮ್ಮ. ನಿನ್ ಪಾದದ ಮೇಲೆ ಆಣೆ. ಯಾರ ಮಾತು ಕೇಳಿ ಊರಿನ ಜನ ನಿನಗೆ ಸೂಳೆ ಪಟ್ಟ ಕಟ್ಟಿ ಊರಿಂದ ಹೊರಡೆ ಕಳಿಸ್ರು, ಅದೇ ಜನಕ್ಕೆ ಸತ್ಯ ಏನು ಅಂತ ತಿಳಿಸಿ ಅವ್ರ ಪ್ರೀತಿಯ ಸಂಪಾದನೆ ಮಾಡಿ ಅದೇ ಜನ ನಿನ್ನ ದೇವತೆ ಅಂತ ಕರೆಯೋಗಿ ಮಾಡ್ತೀನಿ. ಇದಕ್ಕೆ ಸೂರ್ಯಚಂದ್ರರೇ ಅಡ್ಡ ಬರಲಿ, ಸುದರ್ಶನ ಚಕ್ರನೇ ಎದುರಾಗಲಿ, ಮುಕ್ಕಣ್ಣನ 3ನೇ ಕಣ್ ತೆರೆದರೂ ಸರಿ. ಈ ಸಲದ ಜಾತ್ರೆಯಲ್ಲಿ ರಥದ ಚಕ್ರಕ್ಕೆ ನಿಂಬೆ ಹಣ್ಣಿನ ಬದಲು ಅವ್ರ ತಲೆಗಳನ್ನ ಕೊಟ್ಟು ಅದೇ ರಕ್ತದಿಂದ ನಿನಗೆ ಅಂಟ್ಕೊಂಡ ಕಲಂಕ ತೊಳೆಯಾಗಿ ಮಾಡಲಿಲ್ಲ, ನಾನು ಸಿಂಹದ ಮರಿನೇ ಅಲ್ಲ. ಈ ವರ್ಷ ನಡೆಯೋ ಸುಗ್ಗಿ ರಥೋತ್ಸವಕ್ಕೆ ಊರ್ನವರೆಲ್ಲ ಉದಾರವಾಗಿ ದವಸ ಧಾನ್ಯ ಹಣದ ಸಹಾಯ ಮಾಡಬೇಕು ಅಂತ ಧರ್ಮಾಧಿಕಾರಿಗಳಾದ ಭೂಪತ್ರಾಯರು ಆಜ್ಞೆ ಮಾಡಿದ್ದಾರೆ. ತಾವೆಲ್ಲರೂ ದಯವಿಟ್ಟು ದೇವಸ್ಥಾನದ ಟ್ರಸ್ಟ್ ಸಾಕ್ ನಿಲ್ಸಯ್ಯ. ತಿನ್ನ ತೌಡಿಲ್ದಿದ್ರು ಹಂದಿ ಸಾಕ್ತೀನಿ ಅನ್ನೋ ಬುದ್ಧಿಗೆ ಏನ್ ಕಡಿಮೆ ಇಲ್ಲ. ಈಗ್ಲೇ ಜನ ನೀರು ಸೂರು ಇಲ್ಲದೆ ಸಾಯ್ತಾವ್ರೆ, ಇಂಥದ್ರ ಜಾತ್ರೆ ಮಾಡ್ತಾರ ಜಾತ್ರೆ. ನಾಚಿಕೆ ಮಾನ ಮರುವಾದೆ ಬಿಟ್ಟು ನ್ಯಾಯ ನೀತಿ ಧರ್ಮನ್ ಸುಟ್ಟು ಅಟ್ಟಹಾಸದಿಂದ ಮೆರಿತಾ ಇರೋ ಇಂಥವ್ರಿಗೆ ಧರ್ಮಾಧಿಕಾರಿ ಪಟ್ಟ ಬೇರೆ ಕೇಡು. ಜನರ ಮನಸ್ಸಲ್ಲಿ ತಮ್ಮ ಹೆಸರನ್ನ ಅವ್ರ ಉಸಿರಲ್ಲಿ ನಮ್ಮ ಹೆಸರನ್ನ ಬೆರೆಸ್ಕೊಂಡಿದ್ರಲ್ಲ ವೀರೇಂದ್ರ ಸಿಂಹ, ಅವರು ಕಣ ನಿಜವಾದ ಧರ್ಮಾಧಿಕಾರಿಗಳು. ಇವತ್ತು ಹಬ್ಬ ಮಾಡಕ್ ಹೇಳ್ತಾನೆ, ನಾಳೆ ಹಣ ಕೇಳ್ತಾನೆ, ನಾಡಿದ್ದು ನಮ್ಮ ಮನೆ ಹೆಣ್ಮಕ್ಳನ್ನ ಕಳ್ಸ್ಕೊಡು ಅಂತಾನೆ. ಇಂಥ ತಲೆ ಹಿಡಿಕರು ಕೆಲಸ ಮಾಡೋದಕ್ಕೆ ನಿಮ್ಗೆ ಯಾರಿಗೂ ನಾಚಿಕೆನೆ ಆಗಲ್ವಾ? ನೋಡ್ರಯ್ಯ, ನಮ್ಮಂತ ಬಡವರು ಬೆನ್ನ ಮೇಲೆ ಭೂಪತಿ ಅಂತವ್ರು ಆಡ್ತಿರೋ ಭರತನಾಟ್ಯ ನಿಲ್ಸೋವರೆಗೂ ನಾವು ಹೋರಾಡ್ತೀವಿ. ಸತ್ರೆ ಸಮಾಧಿ, ಗೆದ್ರೆ ಊರಿಗೆ ನೆಮ್ಮದಿ. ಇದೇ ನಮ್ ತೀರ್ಮಾನ. ಏನಂತೀರಾ? ನೀನೇನೇ ಹೇಳು, ಇವತ್ತು ನೀವು ಮಾಡಿದ್ದು ತಪ್ಪು. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ, ತಪ್ಪೆಲ್ಲ ನಿಮ್ದೆ. ನೀವು ನಮ್ಗಿಂತ ದೊಡ್ಡವರು, ಬುದ್ಧಿವಂತರು, ತಿಳುವಳಿಕೆ ಇರೋರು. ಅಲ್ಲ, ನಮ್ಮೂರಲ್ಲಿ ಯಾರೊಬ್ರು ಮುಕ್ತಲಾದ್ರೂ ನಗು ಅನ್ನೋದೈತಾ? ಲೇ ಈರಣ್ಣ, ನೀನೇನೇ ಹೇಳು, ನೀವು ಮಾಡಿದ್ದು ತಪ್ಪು. ಪಂಚಾಯಿತಿ ಕಟ್ಟಲ್ಲಿ ಆತರ ಮಾತಾಡಬಾರ್ದಾಗಿತ್ತು. ಹಾಗಂತ ಅವನ್ ಹೇಳಿದ್ನೆಲ್ಲ ಕೇಳ್ಕೊಂಡು ಸುಮ್ನೆ ಇರಕಾಯ್ತದ? ಅಲ್ವೋ, ನಾವು ಬಾಳ್ಬೇಕು ಬದುಕ್ಬೇಕು ಅಂತ ಬೀದಿಲ್ ಬಾಯಿ ಬಡ್ಕೊಂಡ್ರೆ ಅವನ್ ಕೋಪಕ್ಕೆ ನಮ್ ಕೇರಿ ಸುಟ್ಟು ಕರಕಲಾಯ್ತದೆ, ಗೊತ್ತಾ? ಅಲ್ಲ, ಸಾವುಗ್ ನಾವು ಹೆದರ್ದ್ರೆ ನಾಳೆ ಬಾಳಿ ಬದುಕ್ಬೇಕಾಗಿರೋ ನಮ್ಮ ಮಕ್ಕಳು ಭವಿಷ್ಯ ಏನಾಯ್ತದೆ ಹೇಳಿ? ಅಪ್ಪ ಹಾಕಿದ್ದ ಆಲ್ದ ಮರ ಅವ್ರಿಗೆ ನೆರಳು ಕೊಡೋ ಬದಲು ಅದಕ್ಕೆ ನೇಣು ಹಾಕಬೇಕಾಯ್ತದೆ ಅಷ್ಟೇ. ಅಲ್ಲಯ್ಯ, ಕಾಲ್ ಗಟ್ಟಿಗಿದೆ ಅಂತ ಕೆಸರುಗದ್ದೆ ತುಳಿಯೋದ್ ಬಿಟ್ಟು ಕೂಳೆ ತುಳಿದ್ರೆ ಕಾಲ್ ಕೊಯ್ಕೊಂಡು ಹೋಯ್ತದೆ. ಸಾಕ್ ನಿಲ್ಸಯ್ಯ, ನಾನು ಅವಾಗ್ಲಿಂದ ನೋಡ್ತಾಳೆ ಇವನಿ. ಅವನೇನ್ ತಪ್ಪು ಮಾತಾಡ್ದೆ ಅಂತ ಅವನ ಮೇಲೆ ರೇಗ್ತಾ ಇದ್ದೀರಾ? ಇಷ್ಟು ದಿವಸ ಆಯ್ತು, ಒಬ್ಬನಾನ ಗಂಡ್ಸಾಗಿ ಬದುಕಬೇಕು ಅಂತ ಯೋಚನೆ ಮಾಡಿದಿರೇನ್ರಯ್ಯ? ಇನ್ನೂ ಏನ್ ಮುಖ ನೋಡ್ತಿದ್ದೀರಾ? ಅವ್ನು ಹೇಳೋದು ಸರಿಯೇ, ಸುಸೋದ್ ನಂಬೆವ್ರು, ತಿನ್ನೋದ್ ನಮ್ಮನ್ನ. ಇದಕ್ಕೆ ಯಾವಂತ ಪಾಳೆಗಾರಿಕೆ ಬೇಕಾ? ಸುಮ್ನೆ ಹಮ್ಮಿಕೊಂಡು ಅವ್ನು ಹೇಳ್ದಂಗೆ ಕೇಳಲೆ. ನಾವು ಎಷ್ಟ್ ದಿನ ಅಂತ ಕಣ್ಣೀರ್ ಹಾಕೊಂಡ್ ಬಾಳಕಾಯ್ತದೆ. ಒಂದ್ ಹೇಳ್ತೀನಪ್ಪ, ಬಾಳಿದ್ರೆ ನಾವೆಲ್ರೂ ಸಂತೋಷವಾಗಿ ಬಾಳೋಣ, ಇಲ್ಲ ಎಲ್ರು ಒಟ್ಟಿಗೆ ಸಾಯೋಣ. ಏನಂತೀರಪ್ಪ?
ಮರಿ ಸಿಂಹದ ಮರಿ